ಇಂತಹ ಅನೇಕ ಕಥೆಗಳು ಪುರಂದರದಾಸರ ಒಟ್ಟಿಗೆ ಅವರ ಒಂದು ಭಕ್ತಿ ಮಹಿಮೆಯನ್ನ ಹೇಳುವಂತ ಕಥೆಗಳು ನೂರಾರು ಕಥೆಗಳು ನಮಗೆ ಸಿಗ್ತದೆ. ಆದ್ರೆ ಅದ್ರಲ್ಲಿ ನಾವು ಕಾಣಬೇಕಾಗಿದ್ದು ಒಂದೇ, ದಾಸವರೇಣ್ಯರ ಜೀವನ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿ. ಎಷ್ಟು ಕಷ್ಟದ ಜೀವನ, ಕಷ್ಟ ಅನ್ನೋದ್ರಿಂದ ಕಷ್ಟದಲ್ಲಿ ಆ ಪರಮಾತ್ಮ ಕಾಣುವ ಜೀವನ, ಕಷ್ಟದಲ್ಲಿಯೂ ಪರಮಾತ್ಮನ ಸೇವೆ ಮಾಡುವ ಗುಣ, ಅವರ ಒಂದು ಭಕ್ತಿ ಮತ್ತೆ ಅವರ ಒಂದು ವೈರಾಗ್ಯದ ಭಾವನೆಗಳು, ಅವರ ವೈರಾಗ್ಯ ಚಾಚೂ ತಪ್ಪದೆ ಅವರು ಮಾಡುವಂತ ಕೈಂಕರ್ಯಗಳು ಎಲ್ಲವೂ ಸಹ ನಮಗೆ ಯಾವ ಕಾಲಕ್ಕೂ ಮಾರ್ಗದರ್ಶಕವಾಗಿ ಇರ್ತವೆ. ಹಾಗೆ ಪಂಢರಾಪುರದಲ್ಲಿ ಅನೇಕ ದಿನಗಳ ಕಾಲ ಇದ್ದಂತ ಕಾಲದಲ್ಲಿ ಒಮ್ಮೆ ಅವರ ಮನೆಯಲ್ಲಿ ಔತಣಕೂಟ ಇತ್ತಂತೆ. ಒಂದು ಕಡೆ ತಿರುಪತಿಯಲ್ಲಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಪಂಢರಪುರದಲ್ಲಿ ಔತಣಕೂಟವನ್ನ ಪುರಂದರದಾಸರು ಸ್ವಾಮಿಗೋಸ್ಕರ ಏರ್ಪಡಿಸಿದ್ರು ಅಂತ ಹೇಳ್ತಾರೆ. ಆ ದಿನ ತುಪ್ಪದ ಒಂದು ವ್ಯವಸ್ಥೆ ಆಗ್ಲಿಲ್ಲಂತೆ. ಅಷ್ಟೊತ್ತಿಗೆ ಅಲ್ಲಿ ಅಪ್ಪಣ್ಣನಿಗೆ ಕರೆದು ಹೇಳಿದಂತೆ, ಅಪ್ಪಣ್ಣ ಹೋಗಿ ತುಪ್ಪ ತಕೊಂಡ್ ಬಾ ಅಂತ ಹೇಳಿ. ನೋಡಿದ್ರೆ ಅಪ್ಪಣ್ಣ ಇಲ್ಲ. ಅಪ್ಪಣ್ಣ ಇಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಎಲ್ಲ ಕಡೆ ಹುಡ್ಕಳ್ದ ಅಪ್ಪಣ್ಣ ಇಲ್ಲ ಅಂತ ಹೇಳಿ ಇವ್ರು ಅಪ್ಪಣ್ಣನ ಕರಿತೇನೆ ಅಂತ ಹೊರಗೆ ಹೋದ್ರಂತೆ ಪುರಂದರದಾಸರು. ಅಷ್ಟೊತ್ತಿಗೆ ಪುರಂದರ ವಿಠಲನೆ ಅಪ್ಪಣ್ಣನ ವೇಷ ಹಾಕಿ ಎಲ್ಲರಿಗೂ ತುಪ್ಪ ಬಡಿಸಿ ಹೋದ. ಇದು ಒಂದು ಕತೆ, ಒಂದು ಕಡೆ ತಿರುಪತಿಯಲ್ಲಿ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲವೂ ನಾವು ಸತ್ಯ ಅಂತ ಹೇಳಕ್ ಕಾರಣ ಏನಂತ ಹೇಳಿದ್ರೆ, ಇದೆಲ್ಲವೂ ಅವರ ಭಜನೆಗೆ ಅಲ್ಲಿ ಬಂದಿದೆ. ಭಜನೆಯಲ್ಲಿ ಮುಯಿ ತಿರುತು ಭಜನೆಯಲ್ಲಿ ಪುರಂದರ ವಿಠಲನ ಒಂದು ಯಾವ ರೀತಿಯಲ್ಲಿ ಪುರಂದರ ವಿಠಲ ಭಕ್ತರ ಒಂದು ಪರೀಕ್ಷೆಯನ್ನ ಮಾಡ್ತಾನೆ, ಯಾವ ರೀತಿಯಲ್ಲಿ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ ಅನ್ನೋದು ಬಂದ್ರೆ, ಅದೇ ಕಣ್ಣವನೆಂದು ನಾನು ಟೊಣೆದಾರೆ ಅಂತ ಹೇಳಿ ಅದರಲ್ಲೇ ಅವರು ಆ ದೇವರಿಗೆ ತಾನು ಹೊಡೆದಿದ್ದನ್ನ ಪುರಂದರದಾಸರೇ ಹೇಳ್ಕೊಂಡಿದ್ದಾರೆ. ಅಂದ್ರೆ ಯಾವ ರೀತಿಯಲ್ಲಿ ಅವರು ನಡೆದ್ರು ಅದೇ ರೀತಿಯಲ್ಲಿ ಅವ್ರಿಗೆ ದೇವರ ಅನುಗ್ರಹ ಹೆಜ್ಜೆ ಹೆಜ್ಜೆಗೆ ಅವ್ರಿಗೆ ಆಗ್ತಾ ಇತ್ತಂತೆ. ಅಲ್ಲಿಂದ ಅವರು ಪಂಢರಾಪುರದಲ್ಲಿ ಅನೇಕ ದಿನಗಳ ಕಾಲ ವಾಸ ಮಾಡಿ ಪುರಂದರ ವಿಠಲನ ಆ ಪಂಢರಾಪುರ ವಿಠಲನ ಸೇವೆಯನ್ನ ಮಾಡ್ತಾ 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 ಅಲ್ಲಿಂದ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡ್ತಾರಂತೆ. ಇಡೀ ಭಾರತ ಮಂಡಳದಲ್ಲಿ ಬದರಿಯಿಂದ ಹಿಡಿದು ಬದರಿ ಕೇದಾರದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರವನ್ನು ದರ್ಶನ ಮಾಡ್ತಾ ತಿರುಪತಿಯಲ್ಲಿ ಅನೇಕ ವರ್ಷಗಳ ಕಾಲ ತಿರುಪತಿಯಲ್ಲಿ ಸಹ ಅವರು ದೇವರ ಸೇವೆಯನ್ನ ವಾದಿರಾಜ ಸ್ವಾಮೀಜಿಯವರ ಜೊತೆಯಲ್ಲಿ ಮಾಡಿದ್ರು ಅಂತ ಕೇಳ್ತೇವೆ. ಅಲ್ಲಿಯೂ ತಿರುಪತಿ ಅಂತೂ ನಾವು ಕೇಳುವಂಥದ್ದು ಅದ್ಭುತವಾದ ಲೀಲೆಗಳು, ಪರಮಾತ್ಮನ ಲೀಲೆಗಳನ್ನ ನಾವು ಅಲ್ಲಿ ಕೇಳಿ ಬರ್ತದೆ. ಏನಪ್ಪಾ ಅಂತ ಹೇಳಿದ್ರೆ, ತಿರುಪತಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ವಾದಿರಾಜ ಸ್ವಾಮೀಜಿಯವರು ಮಂಡಿ ಊರಿ ಹೋಗ್ತಿದ್ರಂತೆ. ಯಾಕಂತ ಹೇಳಿದ್ರೆ ಬೆಟ್ಟದ 3000 ಮೆಟ್ಟಲುಗಳ ಮೇಲೆ ಪರಮಾತ್ಮ ನಡೆದು ಅಲ್ಲಿ ನಿಂತ ಮೆಟ್ಟಲುಗಳು, ಪರಮಾತ್ಮ ನಡೆದ ಮೆಟ್ಟಲಿನ ಮೇಲೆ ನಮ್ಮ ಕಾಲು ಹೆಜ್ಜೆ ಬೀಳಬಾರ್ದು ಅಂತ ಹೇಳಿ ಸ್ವಾಮೀಜಿಯವರು ನಿತ್ಯ ಪೂಜೆಗೆ ಹೋಗ್ಬೇಕಾದ್ರೆ ತಮ್ಮ ಮಂಡಿಯನ್ನು ಊರಿಕೊಂಡು 3000 ಮೆಟ್ಟಲುಗಳನ್ನು ಏರಿ ಪರಮಾತ್ಮನ ಪೂಜೆ ಮುಗಿಸ್ಕೊಂಡು ಬರ್ತಿದ್ರಂತೆ. ಅವರ ಜೊತೆಯಲ್ಲಿ ಇವರೆಲ್ಲ ದಾಸರು ಅಲ್ಲಿಗೆ ಹೋಗಿ ದೇವರ ಸೇವೆಯನ್ನ ಮಾಡಿ ಬರ್ತಿದ್ರಂತೆ. ಇವತ್ತು ನಾವು ನೋಡ್ತೇವೆ ತಿರುಪತಿಯಲ್ಲಿ ದಾಸ ಸಾಹಿತ್ಯ ಒಂದು ಕೈಂಕರ್ಯ ನಡೀತದೆ. ಅಲ್ಲಿ ದಾಸ ಸಾಹಿತ್ಯದಲ್ಲಿ ಅನೇಕ ಸೇವೆಗಳು ನಡೀತದೆ. ಅಲ್ಲಿ ದಾಸ ಸಾಹಿತ್ಯದ ಒಂದು ಏನು ಸೇವೆಯನ್ನು ಕೊಡ್ತಾರೆ, ಅವರಿಗೆ ದೇವರ ದರ್ಶನ ಉಚಿತ. ಅಷ್ಟೇ ಅಲ್ಲ, ಅವರ ಅಲ್ಲಿ ರಾಜಾಂಗಣ ಅಂತ ಇದೆ ತಿರುಪತಿಯಲ್ಲಿ, ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ 300 ದಿವಸ ದಾಸರ ಭಜನೆಗಳು ನಡೀತದೆ. ಬ್ರಹ್ಮೋತ್ಸವದಲ್ಲಿ ದಾಸರ ಭಜನೆಗಳು ನಡೀತದೆ. ಅದು ಹೀಗೆ ಬೇಕು. ಕರ್ನಾಟಕದ ಯಾವ ದಾಸವರೇಣ್ಯರಿದ್ದಾರೆ ಅವರ ಹಾಡುಗಳು ಆಗ್ಬೇಕಂತ ಹೇಳಿರುವುದಕ್ಕೆ ಇದೇ ಕಾರಣ. ಆ ಕಾಲದಲ್ಲಿ ದಾಸರು ಮಾಡಿದ ತಿಮ್ಮಪ್ಪನ ಸೇವೆಗೆ ಅದು ಈಗ ನಮ್ಮ ಭಾಗ್ಯ. ನಮ್ಮ ಕಾಲದಲ್ಲಿ ದಾಸ ಸಾಹಿತ್ಯಕ್ಕೆ ಒಂದು ಮನ್ನಣೆ ಸಿಕ್ಕಿದೆ ತಿಮ್ಮಪ್ಪನ ಒಂದು ಸನ್ನಿಧಿಯಲ್ಲಿ. ಯಾಕಂತ ಹೇಳಿದ್ರೆ ಆಗ ದಾಸವರೇಣ್ಯರು ಕಷ್ಟಪಟ್ಟು ಬೆಟ್ಟವನ್ನು ಹತ್ತಿ ತಿಮ್ಮಪ್ಪನ ಸೇವೆಯನ್ನ ಮಾಡ್ತಿದ್ರು, ಅವನ ಗುಣಗಾನವನ್ನು ಮಾಡ್ತಿದ್ರು, ಅವನ ಭಜನೆಯನ್ನ ಮಾಡ್ತಿದ್ರು. ಅಲ್ಲಿ ಹರಿ ಸಂಕೀರ್ತನೆ ನಡೀತಿತ್ತು. ಎಲ್ಲದು ಎಷ್ಟು ಕಷ್ಟ, ಅಲ್ಲಿ ಹೋಗುವುದೇ ಕಷ್ಟ. ಅಂಥದ್ರಲ್ಲಿ ಮಂಡಿ ಊರಿ ಹೋಗುದಂದ್ರೆ ಅದು ಸಣ್ಣ ಮಾತಲ್ಲ. ಅಂತಹ ದಿನಾ ಮಂಡಿ ಊರಿ ನಮ್ಮ ಒಂದು ಸರಿ ಬೆಟ್ಟ ಹತ್ತಿದ್ರೆ ನಿಮ್ಗೆ ಸಾಕಾಗ್ತದೆ. ಅಂಥದ್ರಲ್ಲಿ ದಿನಾ ಬೆಟ್ಟ ಹತ್ತಿ ಪೂಜೆ ಮಾಡಿದಂತ ಈ ದಾಸವರೇಣ್ಯರ ಆ ಒಂದು ಸೇವೆಯನ್ನ ತಿಮ್ಮಪ್ಪ ತಕೊಂಡಿದ್ದಾನೆ. ಆ ಸೇವೆ ತಿಮ್ಮಪ್ಪನಿಗೆ ಸದಾಕಾಲ ಸಲ್ಲಿಸಬೇಕು ಅನ್ನುವಂತಹ ಒಂದು ಕಾಳಜಿಯಿಂದ ಅಥವಾ ಅನ್ನುವಂತಹ ಒಂದು ಏನು ಅವರ ಒಂದು ಆಶಯ ಇತ್ತು, ಅದು ಈಗ ನಮಗೆ ಆ ದಾಸ ಸಾಹಿತ್ಯದ ಒಂದು ಸೇವೆ ಅಲ್ಲಿ ತಿಮ್ಮಪ್ಪನ ಬೆಟ್ಟದಲ್ಲಿ ನಡೀತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂಥದ್ರಲ್ಲಿ ಆ ಪುರಂದರದಾಸರು ಅಲ್ಲಿ ತಿರುಪತಿಯಲ್ಲಿ ಬಹಳ ವರ್ಷಗಳ ಕಾಲ ಅಲ್ಲಿ ಸಹ ವೆಂಕಟೇಶನ ದರ್ಶನವನ್ನ ಮಾಡಿಕೊಂಡು ಅಲ್ಲಿ ಪೂಜೆಯನ್ನ ಮಾಡ್ಕೊಂಡು ವಾದಿರಾಜ ಸ್ವಾಮೀಜಿಯವರ ಒಂದು ಸೇವೆಯನ್ನ ಮಾಡ್ಕೊಂಡು ಜೊತೆಯಲ್ಲಿ ದಾಸ ಸಾಹಿತ್ಯದ ಒಂದು ಸಂಪೂರ್ಣ ಕೊಡುಗೆಯನ್ನ ನಮಗೆ ನೀಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಅಲ್ಲಿಂದ ನಂತರ ಬಂದದ್ದು ಮತ್ತೆ ಹಂಪೆಗೆ ಬಂದು ಅಲ್ಲಿ ಅವರ ಕೊನೆಗಾಲ ಹಂಪೆಯಲ್ಲಿ ಅಂತ ಹೇಳ್ತಾರೆ. ಆದ್ರೆ ಹಂಪೆಯಲ್ಲಿ ಅವರು ಬಹಳ ಕಾಲ ವಾಸವಾಗಿದ್ರು. ಅದಕ್ಕೆ ಸಾಕ್ಷಿ ಅಲ್ಲಿ ಪಂಪಾ ಸರೋವರದ ಬಳಿ ಇರುವಂತ ಪುರಂದರ ಮಂಟಪ. ಅಲ್ಲಿ ಒಂದು ಪುರಂದರ ಮಂಟಪ ಅಂತ ಒಂದು ಕಲ್ಲಿನ ಮಂಟಪ ಇದೆ. ಇವತ್ತಿಗೂ ನಾವು ಅದರ ದರ್ಶನ ಮಾಡ್ಬೋದು. ಅಲ್ಲಿ ಪುರಂದರದಾಸರು ಇಹ ಪರದ ಜ್ಞಾನ ಇಲ್ಲದೆ ಅಲ್ಲಿ ಕೂತ್ಕೊಂಡು ಹರಿ ಸಂಕೀರ್ತನೆ ಮಾಡ್ಬೇಕಾದ್ರೆ ದೂರದಲ್ಲೊಂದು ಒಂದು ವೇದಿಕೆ ಇದೆ. ಅಲ್ಲಿ ಕೃಷ್ಣದೇವರಾಯ, ಅವರ ಒಂದು ಯಾರು ರಾಣಿವಾಸದ ರಾಣಿಯರು, ಹಾಗೆ ಅವರ ಆಸ್ಥಾನದ ವಿದ್ವಾಂಸರು, ಹಾಗೆ ಊರಿನ ಎಲ್ಲ ಭಕ್ತಾಭಿಮಾನಿಗಳು ಕುತ್ಕೊಂಡು ಕೇಳ್ತಾ ಇದ್ರಂತೆ. ಇವರ ಹತ್ತಿರ ಅಂದ್ರೆ ಇವ್ರಿಗೆ ಎಲ್ಲಿ ಅವರ ಒಂದು ಭಕ್ತಿಗೆ ಭಂಗ ಬರ್ತದೆ ಅಂತೇಳಿ ದೂರದಲ್ಲಿ ಕುತ್ಕೊಂಡು ಇವರ ಒಂದು ಭಕ್ತಿ ಸುಧೆಯನ್ನ ಕೇಳ್ಕೊಂಡು ಹೋಗ್ತಿದ್ರಂತೆ. ಇವರು ಹಾಡ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲ ಒಂದು ಕರ್ನಾಟಕ ಸಂಗೀತದ ರಾಗಗಳು ಇವರ ಭಜನೆಯಲ್ಲಿ ಬರ್ತಿತ್ತಂತೆ. ಎಲ್ಲ ರಾಗಗಳು ಸುವ್ಯವಸ್ಥಿತವಾಗಿ ಪ್ರತಿಯೊಂದು ಭಜನೆಯಲ್ಲೂ ಬರ್ತಂತೆ. ಉಗಾಭೋಗ ಹೇಳ್ತಾ ಇದ್ರೆ ಇಹ ಪರದ ಒಂದು ಬಂಧನಗಳ ಕಳಚಿ ಹೋಗ್ಬೇಕಂತಹ ಉಗಾಭೋಗಗಳನ್ನು ರಚನೆ ಮಾಡಿದ್ರೆ ಅದು ನಮ್ಮ ಪುರಂದರದಾಸರು. ಭಜನೆಗಳಲ್ಲಿ ನಮಗೆ ಭಕ್ತಿ ಜ್ಞಾನ ವೈರಾಗವನ್ನು ಸರಳವಾಗಿ ತೋರಿಸ್ಕೊಟ್ಟಿದ್ರೆ ಅದು ನಮ್ಮ ಪುರಂದರದಾಸರು. ಇದೆಲ್ಲವೂ ಅವರ ಜೀವನ ಚರಿತ್ರೆಯಲ್ಲಿ ಬಂದಂತ ಪ್ರತಿಯೊಂದು ಘಟನೆಗಳಿಗೂ ಒಂದೊಂದು ಭಜನೆ ಕಾರಣ ಆಗಿದೆ. ಪ್ರತಿಯೊಂದು ಘಟನೆಗೂ ಒಂದೊಂದು ಐತಿಹ್ಯ ಕಾರಣ ಆಗಿದೆ. ಅಷ್ಟೇ ಅಲ್ಲ, ಇಡೀ ಒಂದು ದಾಸ ಪರಂಪರೆಯಲ್ಲಿ ಶ್ರೇಷ್ಠವಾದ ದಾಸ ದೀಕ್ಷೆಯನ್ನು ಕೈಗೊಂಡು ಕನಕದಾಸರ ಸಮಕಾಲೀನರಾಗಿ ಕನಕದಾಸರು ಏನ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ನಾವೇನು ನಮ್ಗೆ ಉಪನಿಷತ್ತು ವೇದ ಓದ್ಲಿಕ್ಕೆ ಬರೋದಿಲ್ಲ, ಅದನ್ನ ನಾವು ಪುರಂದರದಾಸರ ಭಜನೆ ಹೇಳಿದ್ರೆ ಸಾಕು. ಅದರಲ್ಲಿರುವಂತಹ ಒಂದೊಂದು ಮಾತು ಉಪನಿಷತ್ತಿನ ವಾಕ್ಯಗಳು. ಅದಕ್ಕೆ ದಾಸ ಸಾಹಿತ್ಯದ ಒಂದು ಟೋಟಲ್ ಎಲ್ಲ ಒಂದು ಸಂಗ್ರಹ ಸಾರ ಮಾಡಿದ್ರೆ ಪುರಂದರದಾಸರದೇ ಒಂದು ಬದಿಯಲ್ಲಿ ನಿಲ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಂತರ ಬಂದ ಎಲ್ಲ ದಾಸರು ಪುರಂದರದಾಸರ ಒಂದು ಏನು ಹಾಕೊಟ್ಟ ಹಾದಿ ಇದೆ ಅದರ ದಾರಿಯಲ್ಲಿ ನಡೆದ್ರು ಅಂತ ಹೇಳ್ತಾರೆ. ಅದಕ್ಕೆ ಪುರಂದರೋಪನಿಷತ್ ಅಂತ ಹೇಳಿ ದೊಡ್ಡ ಹೆಸರನ್ನು ಮಾಡಿದಂತ ದಾಸವರೇಣ್ಯರು ನಮ್ಮ ಶ್ರೀ ಪುರಂದರದಾಸರು.